ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಬಿರಿಯಾನಿ ಲಾಡು ಬೂಂದಿ ಲಾಡು ಇದೆಯಾ? ದೇವ್ರ ಲೈಟ್ ಹಾಕು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಿಂದು. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ. ಸಾರಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ. ಮೊದಲನೇ ದಿನನೇ ದೀಪ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ನನ್ನ ಮಗಳೇ ದೀಪ ಹಚ್ತಿದ್ದಾಳೆ. ಎಲ್ಲರದು ಸ್ನಾನ ಎಲ್ಲ ಆಯಿತು. ಆಗಲೇ ಆಫ್ಟರ್ನೂನ್ ಒಂದು 11:30 12 ಏನೋ ಆಗಿತ್ತು. ಅಮ್ಮನ ಮನೇಲಿ ಇದ್ರೇ ಹಾಗೆ ಸ್ವಲ್ಪ ಸೋಂಬೇರಿ. ನಮ್ಮ ಮನೆಗಳಲ್ಲಿದ್ದರೆ ಪಟ್ ಅಂತ ಕೆಲಸ ಆಗೆಲ್ಲ ಆಗೋಗ್ಬಿಟ್ಟಿರುತ್ತೆ. ಬಟ್ ಅಮ್ಮನ ಮನೇಲಿ ಅಂದರೆ ನಾನು ನಿಜ ಅಷ್ಟೇನು ಕೆಲಸ ಮಾಡೋದೇ ಇಲ್ಲ. ಎದೋಳೋದೇ ಸ್ವಲ್ಪ ಲೇಟು. ನನಗೆ ಯಾಕೋ ಈಗ ಇತ್ತೀಚೆಗೆ ಲೋಯರ್ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿರೋದ್ರಿಂದ ಮಾರ್ನಿಂಗ್ಗೆ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ. ಆಫ್ಟರ್ನೂನ್ ಸ್ವಲ್ಪ ರಿಲೀಫ್ ಅನಿಸುತ್ತೆ, ನೈಟು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗುತ್ತೆ. ಏನು ಮಾಡೋದಕ್ಕಾಗಲ್ಲ. ಈ ವರ್ಷನಾದರೂ 2025 ನನಗೆ ಯಾವುದೇ ಇಲ್ಲದೆ ಎಲ್ಲ ಕ್ಲಿಯರ್ ಆಗಿಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ 2025ಗೆ ವೆಲ್ಕಮ್. ಯಾರೆಲ್ಲ 31st ಎಲ್ಲ ಪಾರ್ಟಿ ಮಾಡಿ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮದೇನು ಪಾರ್ಟಿ ಏನಿಲ್ಲ, ಮಲ್ಕೊಂಡ್ವಿ ಅಷ್ಟೇ. ಇವತ್ತು ಕೇಕ್ ಕಟ್ ಮಾಡಿ ನಾನ್ ವೆಜ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಸ್ವಲ್ಪ ಎಲ್ತು ಅಪ್ಸೆಟ್ ಆಗ್ತಿದೆ. ಸುಮಾರು 1.5 ಮಂತ್ಸಿಂದ ನನಗೆ ಲೋವರ್ ಬ್ಯಾಕ್ ಪೇಯ್ನ್ ಆಗ್ತಾನೇ ಇದೆ. ಹಾಸ್ಪಿಟಲ್ಗೆಲ್ಲ ಹೋಗಿದ್ದೆ ನಿನ್ನೆ. ಸ್ವಲ್ಪ MRI ಸ್ಕ್ಯಾನ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಿದ್ದಾರೆ. ಏನಾಗಿದೆ ಏನು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಮೇಜರ್ ಅಲ್ಲ ಅಂತ ಹೇಳಿದ್ದಾರೆ. ನನಗೆ ಕ್ಲಿಯರ್ ಆಗಿಬಿಟ್ರೆ ಸಾಕು. 2025 ನನ್ನ ಚಿಕ್ಕ ಲೈಫ್ ಗೋಲ್ ಅಂದರೆ ಗುರಿನ ಮುಟ್ಟೋಕ್ಕೆ ಸಾಧ್ಯ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಚಿಕನ್ ಅಂಗಡಿ ಹತ್ರ ಹೋಗ್ತಿದ್ದೀನಿ. ಬೈಲರ್ ತೊಗೊಳ್ಳೋಣ ಅಂತ. ಜಾಸ್ತಿ ನಮ್ಮ ಮನೆಯವರು ತಿನ್ನಲ್ಲ. ನನಗೂ ಯಾಕೋ ಚಿಕನ್ ತಿನ್ನಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ಒಂದು ಸೆಲೆಬ್ರೇಷನ್ ಮೂಡ್ ಇರಲಿ ಅಂತ ಯಾವುದಾದ್ರೂ 1:15 ಬರೋಂಗಿದ್ರೆ ತೊಗೊತೀನಿ. ವೇಸ್ಟೇಜ್ ಎಲ್ಲ ಹೋಗಿ 100-200 ಬರೋ ಹಂಗೆ ನೋಡೋಣ ಎಷ್ಟು ಬರುತ್ತೋ ಅಂತ. ನನ್ನ ಮಾಮೂಲಿ ರೆಗ್ಯುಲರಾಗಿ ತೊಗೊಳ್ಳೋದು ಇದೆ ಮಾರುತಿ ಫ್ರೆಶ್ ಚಿಕನ್ ಸೆಂಟರ್, ಅನುಪಮ ಹಾಸ್ಪಿಟಲ್ ರೋಡ್. ಹೊಸ ವರ್ಷನ ಎಲ್ಲರೂ ಹೊಸದಾಗಿ ಬರಮಾಡ್ಕೊಳ್ಳಿ. ದೇವರು, ನೀವು ನಂಬಿರುವಂತಹ ದೇವರು ಎಲ್ಲರಿಗೂ ನಿಮ್ಗೆ ಒಳ್ಳೇದು ಮಾಡಲಿ. ಮತ್ತು ಹೊಸ ವರ್ಷಕ್ಕೆ ನೀವು ಏನೆಲ್ಲ ಸಂಕಲ್ಪಗಳನ್ನ ಇಟ್ಕೊಂಡಿರ್ತೀರ, ಏನೆಲ್ಲ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತೀರ, ಅದನ್ನೆಲ್ಲ ಆದಷ್ಟು ಬೇಗ ಈಡೇರಿಸ್ಕೊಳ್ಳಿ. 2025 2025 ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋಣ. ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವರು ನಮಗೆ ಇನ್ನೊಬ್ಬರು ದೇವರ ರೂಪದಲ್ಲಿ ನಮಗೆ ಒಳ್ಳೇದು ಮಾಡ್ತಾರೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೊಸ ವರ್ಷನ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಮ್ಮ ಮನೇಲಿ ಸಿಂಪಲಾಗಿ ಹೇಗೆಲ್ಲ ಮಾಡಿದ್ವಿ ಅಂತ ನಾನು ನಿಮ್ಮೊಂದಿಗೆ ಹಂಚ್ಕೊತೀನಿ. ಚಿಕನ್ ತೊಗೊಂಬಂದಿದ್ದೀನಿ. ಇವಾಗ ಬಿರಿಯಾನಿ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸ್ವಲ್ಪನೇ ತೊಗೊಂಬಂದಿದ್ದು, ಬಿಕಾಸ್ ಯಾರೂ ಅಷ್ಟು ತಿನ್ನಲ್ಲ ಅಂತ. ಹಸ್ಬೆಂಡ್ಗೂ ಅಷ್ಟು ಚಿಕನ್ ಲೈಕ್ ಆಗಲ್ಲ, ಅಮ್ಮನೂ ಯಾಕೋ ಬೇಡ ಅಂತ ಇದ್ದರು. ಮೇಲ್ಮೇಲೆ ತೋರಿಸ್ತೀನಿ ರೆಸಿಪಿ, ಫುಲ್ ಏನು ತೋರಿಸೋದಕ್ಕೆ ಹೋಗಲ್ಲ. ಸಾಯಂಕಾಲ ಕೇಕ್ ತೊಗೊಂಬಂದು ಕಟ್ ಮಾಡಿ ನಮ್ಮ ಮನೆಗೆ ಹೋಗಬೇಕು. ಅಂದರೆ 3 ದಿನ ಆಗಿತ್ತು ಅಮ್ಮನ ಮನೆಗೆ ಬಂದು. ನಾನು ನಮ್ಮ ಮನೆಗೆ ಹೋಗಿಲ್ಲ. ನಾಳೆ ಸ್ಕೂಲ್ ಇರೋದ್ರಿಂದ ಹೊರಡಬೇಕಾಗುತ್ತೆ. ಬನ್ನಿ ಬಿರಿಯಾನಿ ಮತ್ತು ಕಬಾಬ್ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಟೈಮ್ ಆಲ್ರೆಡಿ ಬಂದು 2 ಗಂಟೆ ಆಗಿದೆ. ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಳೆ. ಬಿರಿಯಾನಿಗೆ ನಾನು ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಒಂದು ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಕಲ್ಲುವ್ವು, ಏಲಕ್ಕಿ, ಅನಾನಸ್ ಹೂವು, ಕಸೂರಿ ಮೇಥಿ ಹಾಕ್ಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿಲಿ 1 ಮುಕ್ಕಾಲು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ.
ಮೇಯ್ನ್ ಇಲ್ಲಿ ಈರುಳ್ಳಿನೇ ಮುಖ್ಯ, ಜಾಸ್ತಿ ಗೋಲ್ಡನ್ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತಿದ್ದೀನಿ. ಇಷ್ಟೇ. ಇದು ಹಾಕೊಂಡ್ಮೇಲೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಚಿಕ್ಕದು 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಚಿಕನ್ ತೊಗೊಂಡಿದ್ದೀನಿ. ರುಬ್ಬೋದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟೂ ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ನಾನು ಒಗ್ಗರಣೆಯಾಗೆ ಹಾಕೊಳ್ಳೋದ್ರಿಂದ ನಾನು ಅದನ್ನೇನು ರುಬ್ಬೋದಕ್ಕೆ ಹೋಗಲ್ಲ. ರೆಡ್ ಬೇಕು ಅನ್ನೋ ಕಾರಣಕ್ಕೆ ಬೇಡಿಗೆ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೀನಿ. ನೀವು ಗ್ರೀನ್ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನ ಪೇಸ್ಟ್ ಮಾಡಿಕೊಂಡ್ರೆ ನಡೆಯುತ್ತೆ. ಇದಿಷ್ಟೇ. ಇದಾದಮೇಲೆ ಟೊಮೊಟೊ ಹಾಕಿ, ಚಿಕನ್ ತೊಳೆದು ಹಾಕಿ, ಮಸಾಲ ಹಾಕಿ, ಚಿಕನ್ ಮಸಾಲ ಪೌಡ್ರ್ ಹಾಕಿ ಒಂದು 10 ನಿಮಿಷ ದಮ್ ಕಟ್ಟಿದ್ರೆ ಚಿಕನ್ ಬಿರಿಯಾನಿ ರೆಡಿ. ಫೈನಲ್ಗೆ ಏನಾಗುತ್ತೆ ಅಂತ ತೋರಿಸ್ತೇವೆ. ಎಲ್ಲ ಮಸಾಲಗಳನ್ನ ಹಾಕ್ಕೊಂಡು ನಿಮ್ಗೆ ತೋರಿಸೋದನ್ನೆಲ್ಲ ರುಬ್ಬಿರೋದಂಥದ್ದೆಲ್ಲ ಹಾಕಿ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಚಿಕನ್ ಮಸಾಲ ಪೌಡರು, ಯೆಲ್ಲೋ ಪೌಡರು ಅದನ್ನೆಲ್ಲ ಹಾಕಿ ಒಂದು ಕಾಲು ಗ್ಲಾಸಷ್ಟು ನಾನಿಲ್ಲಿ ಕಾಯಿ ಹಾಲು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕಾಯಿ ಹಾಲು ಹಾಕ್ಕೊಂಡು 1:2, 1 ಅಕ್ಕಿಗೆ 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ದಮ್ ಕಟ್ಟಿ ಕೂಗಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅದರಲ್ಲೇ ಎತ್ತಿಟ್ಟಿದ್ನಲ್ಲ, ಅದರಲ್ಲಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಗ್ಗು, ಖಾರದ ಪುಡಿ, ಮೆಣಸಿನ ಪುಡಿ, ಉಪ್ಪು ಇಷ್ಟು ಹಾಕ್ಕೊಂಡು, ಕಬಾಬ್ ಪೌಡರು, ಇಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಎತ್ತಿಟ್ಕೊಂಡು ಇವಾಗ ಕರ್ಕೊತಿದ್ದೀನಿ. ಆಲ್ರೆಡಿ 4 o'clock ಆಗಿತ್ತು ನಾವು ಊಟಕ್ಕೆ ಕೂತಾಗ. ನಿಮ್ಗೆ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಾಗಿತ್ತು ಕಬಾಬು ಮತ್ತು ಬಿರಿಯಾನಿ. ನನ್ನ ಮಗಳಿಗೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಸ್ದೆ. ನೀವು ನೋಡ್ತಿದ್ದೀರಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನೊಂದು 3-4 ಥರ ಬಿರಿಯಾನಿ ಮಾಡ್ತೀನಿ. ಅದರಲ್ಲಿ ಇದು ಒಂದು ಟೈಪು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇಕ್ರಿ ಹತ್ರ ಕೇಕ್ ತೊಗೊಬರೋಣ ಅಂತ ಹೋದೆ. ಇಲ್ಲೇ ನಮ್ಮ ಮನೆ ನಿಯರ್ ಬೈ ಇರೋದು ಮಂಜುನಾಥ ಸರ್ಕಲ್ ಹತ್ರ ಶ್ರೀ ಮಂಜುನಾಥ ಬೇಕ್ರಿ ಅಂತ. ಸುಮಾರು ನ್ಯೂ ಇಯರ್ ಕೇಕ್ಸ್ಗಳು ಇನ್ನೂ ಇತ್ತು, ಜನ ಇನ್ನೂ ತೊಗೊಂಡು ಹೋಗ್ತಾಯಿದ್ರು. ನನಗೆ ಈ ಥರ ಕೇಕ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಚಾಕ್ಲೇಟ್ ಕೇಕ್ ಇದೆಯಾ ಅಂದಿದ್ದಕ್ಕೆ ಆವಾಗ ತಾನೇ ಮಾಡಿ ಇಡ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು 1/2 kg ತೊಗೊಂಡು ಹೋಗೋಣ ಸಾಕು. ಯಾಕಂದರೆ ನನ್ನ ಬರ್ಡೇಗೆ ಆಲ್ರೆಡಿ 1 ವೀಕ್ ಆಗಿತ್ತು ಅಷ್ಟೇ ತಿಂದು, ಮತ್ತೆ ಬ್ಯಾಕ್ ಟು ಬ್ಯಾಕ್ ತಿಂದರೆ ಒಂಥರ ಆಗುತ್ತೆ. ಅದಕ್ಕೋಸ್ಕರ ಬರೀ 1/2 kg ತೊಗೊಂಡು ಹೋಗೋಣ ಅಂತ ಒಂದು 1/2 kg ಕೇಕ್ ತೊಗೊಂಡು ಮನೆಗೆ ಬಂದೆ. ಈ ರೀತಿ ಇತ್ತು ನಮ್ಮ ಸಿಂಪಲ್ ನ್ಯೂ ಇಯರ್ 2025 ಸೆಲೆಬ್ರೇಷನ್ ಅಂತ ಹೇಳ್ಬೋದು. ನಮ್ಮ ಮನೆಯವ್ರು ಬರೋವರೆಗೂ ಕಾದು ಆಮೇಲೆ ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡಿಕೊಂಡು ಊಟ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಸೆಲೆಬ್ರೇಷನ್ನ ನಾವು ಮಾಡ್ಕೊಂಡ್ವಿ. ನನ್ನ ಮಗನಿಗೆ ಇದು 2ನೇ ವರ್ಷ. ಮೊದಲನೇ ವರ್ಷ ಅವನು 1 ತಿಂಗಳು ಮಗು. ಈ ವರ್ಷ ಸ್ವಲ್ಪ ಗೊತ್ತಾಗ್ತಿದೆ ಅವನಿಗೆ. ನಮ್ಮಮ್ಮಂದು ಆಧಾರ್ ಕಾರ್ಡ್ ಪ್ರಕಾರ 1 ಅಂತ ಇತ್ತು. ಅದಕ್ಕೆ ನಿಂದು ಬರ್ಡೇ ತೊಗೊಳಮ್ಮ ಅಂತ ಹಾಗೆ ತಮಾಷೆ ಮಾಡಿಕೊಂಡು ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೊರಟ್ವಿ. ನೈಟ್ ಒಂದು 8:30 ಏನೋ ಆಗಿತ್ತು. ಫ್ರೆಂಡ್ಸ್, ನ್ಯೂ ಇಯರ್ ಚಿಕ್ಕ ಸೆಲೆಬ್ರೇಷನ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್. ಬಾಯ್.